ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 18ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರಿಗೆ ನಾವು ಇವತ್ತು ಮೊರೆಯನ್ನ ಇಡುವಾಗ, ನಮ್ಮ ದೇವರನ್ನು ನೋಡಿ ನಾವು ಇವತ್ತು ಕೂಗುವಾಗ, ನಮ್ಮ ದೇವರಿಗೆ ನಾವು ಇವತ್ತು ಪ್ರಾರ್ಥಿಸುವಾಗ, ನಮಗೆ ಇರುವಂತಹ ಎಲ್ಲಾ ಶತ್ರುಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ತೆಗೆದಾಕಿ ನಮ್ಮನ್ನ ರಕ್ಷಿಸುವವರಾಗಿದ್ದಾರೆ. ಸೈತಾನನನ್ನುವಂತ ಶತ್ರು ನಮ್ಮ ವಿರೋಧವಾಗಿ ಏನ್ ಮಾಡ್ತಾ ಇರ್ತಾನೆ, ಕ್ರಿಯೆ ಮಾಡ್ತಾ ಇರ್ತಾನೆ. ಇವರ ಜೀವಿತವನ್ನ ಹೇಗಾದ್ರೂ ಹಾಳು ಮಾಡಬೇಕು, ಇವ್ರ ಕೈಟ್ ಮಾಡುವ ಪ್ರಯಾಸವನ್ನ ಹೇಗಾದ್ರೂ ಕೆಡಿಸ್ಬೇಕು ಎಂದು ಸೈತಾನನಾದ ಶತ್ರು ಏನ್ ಮಾಡ್ತಾ ಇರ್ತಾನೆ, ಕ್ರಿಯೆ ಮಾಡ್ತಾ ಇರ್ತಾನೆ. ನಾವು ದೇವರನ್ನು ನೋಡಿ ಕರೆಯುವಾಗ, ನಾವು ದೇವರನ್ನು ನೋಡಿ ಕೂಗುವಾಗ, ಅಪ್ಪ ನೀನ್ ನನಗೆ ಸಹಾಯ ಮಾಡು ಸ್ವಾಮಿ, ಈ ರೀತಿಯಾದ ಒಂದು ಸೈತಾನ ಶತ್ರು ನನ್ನ ವಿರೋಧವಾಗಿ ಹೋರಾಡಿ ಕೊಡ್ತಾ ಇದ್ದಾನೆ ದೇವರೇ, ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ, ನೀವು ನನಗೆ ಸಹಾಯ ಹಸ್ತವನ್ನ ನೀಡು ಸ್ವಾಮಿ, ಈ ಒಂದು ಸಂಕಟದಿಂದ ನಾನು ಬಿಡುಗಡೆ ಮಾಡೋದು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಗಳನ್ನ ಏನ್ ಮಾಡುವವರಾಗಿದ್ದಾರೆ, ಕೇಳು ನಮಗೆ ಸಹಾಯ ಹಸ್ತವನ್ನ ನೀಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ದಾವೀದನು ದೇವರನ್ನು ನೋಡಿ ಕರೆಯುವಾಗ ದೇವರು ಅವನಿಗೆ ಸಹಾಯ ಹಸ್ತವನ್ನ ನೀಡಿ ಸೌಲನಿಂದ ಬಿಡುಗಡೆ ಮಾಡಿದರು. ಹೇಗೆ ದೇವರು ದಾವೀದನನ್ನ ಸೌಲನಿಂದ ಬಿಡುಗಡೆ ಮಾಡಿದರೋ ಅದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ಕರ್ತನನ್ನ ನೋಡಿ ಕರೆಯುವಾಗ ಕರ್ತನು ನಮಗಿರುವಂತ ಎಲ್ಲಾ ಶತ್ರುಗಳಿಂದ ತೆಗೆದಾಕಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಮುಟ್ಟು ಅಪ್ಪ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ, ಅವರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಕೇಳಿ ಅವ್ರಿಗಿರುವ ಎಲ್ಲಾ ಶತ್ರುಗಳನ್ನ ತೆಗೆದಾಕಿ ನಡೆಸು. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.